ನಾನಿವತ್ತು ನಮ್ಮೂರು ತರೀಕೆರೆಯಿಂದ ಅಂತರಗಟ್ಟೆ ಜಾತ್ರೆಗೆ ಗಾಡಿ ಹೊಡೆಯೋದನ್ನ ನೋಡೋದಕ್ಕೆ ಹೋಗಿದ್ದೆ. ಇವತ್ತು ತರೀಕೆರೆ ಕಡೂರು ಸುತ್ತಮುತ್ತ ಇರೋ ರೈತರೆಲ್ಲ ಸೇರಿ ಅಂತರಗಟ್ಟೆ ಜಾತ್ರೆಗೆ ಗಾಡಿ ಹೊಡೆಯೋದ್ರಿಂದ ನಮ್ಮ ಏರಿಯಾದಲ್ಲೂ ಒಂದ್ ಎತ್ತಿನ ಗಾಡಿ ಹೂಡಿದ್ರು. ಮೊದ್ಲು ಎತ್ತು ಗಾಡಿಗಳನ್ನ ತೊಳೆದು ಅಲಂಕಾರ ಮಾಡಿ ಗಾಡಿನ ಹೂಡ್ತಾರೆ. ಅದಾದ್ಮೇಲೆ ಎಲ್ಲಾ ಗಾಡಿಗಳು ನಮ್ಮೂರಲ್ಲಿರೋ ರೇವಣ ಸಿದ್ದೇಶ್ವರ ದೇವಸ್ಥಾನದ ಹತ್ರ ಬಂದು ಪೂಜೆ ಮಾಡಿಸಿ ಅಲ್ಲಿಂದ ನಮ್ಮೂರ ಗ್ರಾಮ ದೇವತೆ ಸಾಲಮಾರ್ದಮ್ಮನ ದೇವಸ್ಥಾನದ ಹತ್ರ ಹೋಗಿ ಕಾಯಿ ಹೊಡೆದು ಅಂತರಗಟ್ಟೆಗೆ ಹೊರಡ್ತಾರೆ. ಈ ದೃಶ್ಯನ ನೋಡೋದಕ್ಕೆ ಲಕ್ಷಾಂತರ ಜನ ಬರೋದ್ರಿಂದ ನಮ್ಮೂರಿನ ರೋಡ್ ಎಲ್ಲ ಬ್ಲಾಕ್ ಆಗೋಗಿತ್ತು. ಮತ್ತೆ ನಾವೆಲ್ಲ ಇಲ್ಲಿಂದ ಅಜ್ಜಂಪುರ ರೋಡಿಗೆ ಹೋದ್ವಿ ಎತ್ತಿನ ಗಾಡಿಗಳನ್ನ ನೋಡೋದಕ್ಕೆ. ತರೀಕೆರೆ ಕಡೂರು ಸುತ್ತಮುತ್ತ ಇರೋ ರೈತರೆಲ್ಲ ಲಕ್ಷ ಲಕ್ಷ ಕೊಟ್ಟು ಎತ್ತುಗಳನ್ನ ತಂದಿರ್ತಾರೆ ಈ ಒಂದು ಅಂತರಗಟ್ಟೆ ಜಾತ್ರೆಗೋಸ್ಕರನೇ. ಇದನ್ನೆಲ್ಲ ನೋಡಿದವ್ರಿಗೆ ಯಾವ ಕಾರು ಬೈಕ್ ಗಳ ರೇಸ್ ಗಳಾಗ್ಲಿ ಎತ್ತಿನ ಗಾಡಿ ರೇಸ್ ಮುಂದೆ ಏನು ಇಲ್ಲ ಅನ್ಸ್ಬಿಡುತ್ತೆ. ದಸರಾ ನೋಡ್ಬೇಕು ಅಂದ್ರೆ ಮೈಸೂರ್ಗೆ ಹೋಗ್ಬೇಕು, ಕನ್ನಡ ರಾಜ್ಯೋತ್ಸವ ನೋಡ್ಬೇಕು ಅಂದ್ರೆ ಬೆಳಗಾವಿಗೆ ಹೋಗ್ಬೇಕು, ಅದೇ ಎತ್ತಿನ ಗಾಡಿ ರೇಸ್ ನೋಡ್ಬೇಕು ಅಂದ್ರೆ ತರೀಕೆರೆ ಕಡೂರಿಗೆ ಬರ್ಬೇಕು. ಈ ವಿಡಿಯೋ ನೋಡ್ತಿರೋರೆಲ್ಲ ಎತ್ತುಗಳಂದ್ರೆ ಎಷ್ಟಿಷ್ಟ, ಎತ್ತಿನ ಗಾಡಿ ರೇಸ್ ಅಂದ್ರೆ ಎಷ್ಟು ಕ್ರೇಜ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋನ ತರೀಕೆರೆ ಕಡೂರವ್ರು ಏನಾದ್ರು ನೋಡ್ತಾ ಇದ್ರೆ ಇಡೀ ಕರ್ನಾಟಕಕ್ಕೆ ಗೊತ್ತಾಗೋ ತರ ಶೇರ್ ಮಾಡಿ. ಮತ್ತೊಮ್ಮೆ ನಿಮ್ಗೆಲ್ಲ ಅಮ್ಮನ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.